ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಭಕ್ತಿಯ ಸ್ವರೂಪ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಬರ್ತಾ ಇದೆ. 12ನೇ ಶತಮಾನಕ್ಕಿಂತ ಮುಂಚೆ ಇದ್ದ ಭಕ್ತಿಯ ಸ್ವರೂಪಕ್ಕೂ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರು ಉದಿಸಿದ ಮೇಲೆ ಉದ್ಭವವಾದಂತಹ ಭಕ್ತಿಯ ಸ್ವರೂಪಕ್ಕೂ ಬಹಳ ವ್ಯತ್ಯಾಸ ಇದೆ. ಆನಂತರ 14-15ನೇ ಶತಮಾನದ ನಂತರ ಅಂದ್ರೆ ರಾಷ್ಟ್ರವಾದ ಅಂತ ಹೇಳಿ ಉಗಮ ಆಯಿತು. ನ್ಯಾಷನಲಿಸಮ್, ದೇಶಭಕ್ತಿ, ಪೇಟ್ರಿಯಾಟಿಸಮ್ ಇವೆಲ್ಲ ಶುರುವಾಯಿತು. ಯುರೋಪ್ನಲ್ಲಿ ಇದು ಪ್ರಾರಂಭ ಆಯಿತು ಅಂತ ಅನ್ನೋದನ್ನು ಒಪ್ಕೊಳ್ಳೋಕ್ಕೆ ಬಹಳ ಜನ ತಯಾರಿಲ್ಲ. ಅಂದ್ರೆ ಭಾರತದಲ್ಲಿ ರಾಷ್ಟ್ರದ ಕಲ್ಪನೆ ಇತ್ತು ಅಂತ ಹೇಳ್ತಾರೆ. ಆದರೂ ಕೂಡ ನನಗನ್ಸೋ ಪ್ರಕಾರ ಭಾರತದಲ್ಲಿ ರಾಷ್ಟ್ರದ ಕಲ್ಪನೆ ಇರಲಿಲ್ಲ. ಇದ್ದಿದ್ದೇ ಆಗಿದ್ರೆ ಏನು ಇವರೆಲ್ಲ ಸಾಮಾನ್ಯ ರಾಷ್ಟ್ರವಾದ ಭಾರತದಲ್ಲಿತ್ತು, ಭಾರತ ಒಂದು ರಾಷ್ಟ್ರವಾಗಿತ್ತು ಅಂತ ಹೇಳ್ತಕ್ಕಂಥವರು ರಾಮಾಯಣದ ಒಂದು ವಾಕ್ಯವನ್ನು ಉಚ್ಚಾರಣೆ ಹೇಳ್ತಾರೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ. ಅಂದ್ರೆ ಜನ್ಮಭೂಮಿ ಮತ್ತು ಜನನಿ ಸ್ವರ್ಗಕ್ಕಿಂತಲೂ ಹೆಚ್ಚಿನವರು ಅನ್ನುವ ಮಾತನ್ನು ಹೇಳ್ತಾರೆ. ಅಲ್ಲಿ ಜನ್ಮಭೂಮಿ ಅಂದ್ರೆ ಯಾವುದು ಅಂತ ಪ್ರಶ್ನೆ ಶುರುವಾಗುತ್ತೆ. ರಾಮ ತನ್ನ ಜನ್ಮಭೂಮಿಯನ್ನ ಅಯೋಧ್ಯೆ ಅಂತ ಭಾವಿಸಿದ್ದ. ಅಯೋಧ್ಯೆಗೆ ಬರೋದಕ್ಕೆ ಅವನ ಮನಸ್ಸು ತುಡಿತಾ ಇತ್ತು. ಇಡೀ ಜಂಬೂದ್ವೀಪವೇ ಏನಾದರೂ ರಾಷ್ಟ್ರ ಅಂತ ಕಲ್ಪನೆ ಬಂದಿದ್ರೆ ಆವಾಗ ಶ್ರೀಲಂಕಾವೂ ಕೂಡ ಪ್ರಾಯಶಃ ಜನ್ಮಭೂಮಿನೇ ಅಂದ್ರೆ ದೇಶ, ನಮ್ಮ ದೇಶದ ಭಾಗವೇ ಆಗ್ಬೇಕಾಗಿತ್ತು. ಗಾಂಧಾರ ದೇಶದಿಂದ ಹಿಡ್ಕೊಂಡು ಶ್ರೀಲಂಕಾದವರೆಗೆ, ಕೆಲವು ಸಾರಿ ಚೀನಾ ಕೂಡ ಭಾರತದ ಅಧೀನ ಆಗಿತ್ತು. ಅಷ್ಟರ ಮಟ್ಟಿಗೆ ದೊಡ್ಡ ದೇಶವಾಗಿತ್ತು. ಆದ್ರೆ ಅಲ್ಲೆಲ್ಲ ದೇಶ ಅಥವಾ ರಾಜ್ಯ ಅಂದಾಗ ಒಬ್ಬ ಚಕ್ರವರ್ತಿಯ, ಚಕ್ರಾಧಿಪತಿಯ ಅಥವಾ ರಾಜನ ಸಾಮರ್ಥ್ಯ ಎಷ್ಟಿತ್ತು, ಅವನ ಜನರ ಪ್ರೀತಿ, ಅವನ ಒಳಗೊಳ್ಳುವಿಕೆ ಎಲ್ಲರನ್ನು ಸೇರಿಸ್ಕೊಂಡು ಹೋಗ್ತಕ್ಕಂಥದ್ದು ಎಷ್ಟಿರ್ತಿತ್ತೋ ಅದರ ಮೇಲೆ ದೇಶ ಅವನಿರೋವರೆಗೆ ಮಾತ್ರ. ಉದಾಹರಣೆಗೆ ಅಶೋಕನ ಕಾಲಕ್ಕೆ ಗಾಂಧಾರ ದೇಶದಿಂದ ಹಿಡ್ಕೊಂಡು ಶ್ರೀಲಂಕಾದವರೆಗೆ ಭಾರತವೇ ಆಗಿತ್ತು. ಅಂದ್ರೆ ಅಶೋಕನ ಸಾಮ್ರಾಜ್ಯ ಅಂತ ಕರೀತಿದ್ರು. ಅಶೋಕನ ಸಾಮ್ರಾಜ್ಯ ಅಂತ ಕರೀತಿದ್ರು. ಜಂಬೂದ್ವೀಪ ಅಥವಾ ಭಾರತ ದೇಶ, ಈಗ ನಂಗೆ ಏನೇನು ಹೇಳ್ತಿದಾರಲ್ಲ ಹಿಂದೂಸ್ತಾನ, ಹಿಂದೂ ಅನ್ನೋ ಶಬ್ದನೇ ಇರಲಿಲ್ಲ ಅವಾಗ ಬಿಡಿ.
ಹಿಂದೂ ಅನ್ನೋ ಪರಿಕಲ್ಪನೆ ಇರಲಿಲ್ಲ. ಆವಾಗ ಶೈವರು, ವೈಷ್ಣವರು, ಶಾಕ್ತರು ಅಂತ ಹೇಳಿ ಧರ್ಮವನ್ನು ಅಂದ್ರೆ ಮತಪಂಥಗಳನ್ನು ಗುರುತಿಸ್ಕೊಳ್ತಾ ಇದ್ರು. ಮತ್ತು ಸಮಯ ಅಂತ ಕರೀತಿದ್ರು. ಸಮಯಾಚಾರ ಅಂತ ಬರುತ್ತೆ ಬಸವಣ್ಣವ್ರಲ್ಲಿ. ಈ ತರ ಇತ್ತೆ ಹೊರತು ಆಮೇಲೆ ಒಬ್ಬ ಚಕ್ರವರ್ತಿ ಎಷ್ಟು ಸಹ ತನ್ನ ನಿಯಂತ್ರಣಕ್ಕೆ ತಗೊಳ್ತಾನೋ ಅದು ಅವನ ಸಾಮ್ರಾಜ್ಯ ಅಂತ ಕರೀತಿದ್ರು ಅಥವಾ ದೇಶ ಅಂತ ಕರೀತಿದ್ರು. ಆ ಚಕ್ರವರ್ತಿ ಹೆಸರ ಮೇಲೆ ಕರೀತಿದ್ರು, ರಾಜನ ಹೆಸರ ಮೇಲೆ ಕರೀತಿದ್ರು, ಅಥವಾ ರಾಜವಂಶ, ರಾಷ್ಟ್ರಕೂಟರ, ಚಾಲುಕ್ಯರ, ಆಮೇಲಿಂದ ಏನು ಬೇರೆ ಬೇರೆ ಮೌರ್ಯರ, ಈ ತರ ಸಾಮ್ರಾಜ್ಯಗಳನ್ನ ಹೇಳ್ತಾ ಇದ್ರು. ರಾಷ್ಟ್ರವಾದ ಅನ್ನುವಂತಹದ್ದು ಅಧಿಕೃತವಾಗಿ ಉದಯ ಆಗಿದ್ದು ಮತ್ತೆ ಪ್ರಜಾಪ್ರಭುತ್ವದ ಉದಯ. ಮೋದಿಯವರು ಹೇಳ್ತಿರ್ತಾರೆ ಭಾರತ ಪ್ರಜಾಪ್ರಭುತ್ವಕ್ಕೆ ತಾಯಿ. ಹೌದು, ಕೆಲವು ವಿಷಯದಲ್ಲಿ ಒಪ್ಕೋಬಹುದು, ಆದ್ರೆ ಸಮಗ್ರವಾಗಿ ಒಪ್ಪಕ್ಕಾಗಲ್ಲ. ಯಾಕೆ ಅಂದ್ರೆ ಅವತ್ತೇ ಪ್ರಜಾಪ್ರಭುತ್ವದ ಕಲ್ಪನೆ ಬಂದಿದ್ರೆ ಅಶೋಕನ ಸಾಮ್ರಾಜ್ಯವೇ ಉಳಿದೋಗ್ಬಿಡ್ತಿತ್ತು, ಸಂವಿಧಾನ ಅಂತ ಹೇಳಿ ಬರ್ತಿತ್ತು. ಆದ್ರೆ ಬರಲಿಲ್ಲ. ಬ್ರಿಟಿಷರ ಅಥವಾ ಮುಸಲ್ಮಾನರ ಬ್ರಿಟಿಷರ ದಾಳಿಯಿಂದ ಎಚ್ಚೆತ್ತುಕೊಂಡಂತಹ, ಅಥವಾ ಅವಾಗಲೂ ಎಚ್ಚೆತ್ಕೊಂಡ್ರು ಅಂತ ಹೇಳಕ್ಕಾಗಲ್ಲ, ಅನಿವಾರ್ಯವಾಗಿ ಬಡ್ದಿದ್ದಕ್ಕೆ ಅವರ ಪೆಟ್ಟುಗಳನ್ನು ತಾಳಲಾರದೆ, ಅವರ ಶೋಷಣೆಯನ್ನು ತಾಳಲಾರದೆ, ಅವರ ದಾಳಿ ಮತ್ತು ಅವರ ಏನು ಕೊಳ್ಳೆ ಹೊಡಿತಿದ್ರು ನಮ್ಮ ಏನು ಸಂಪತ್ತನ್ನ, ಇದನ್ನ ಸಹಿಸ್ಕೊಳ್ಳಾರದೆ ಶುರುವಾಯ್ತು. ಖಂಡಿತ ಸತ್ಯ ಒಪ್ಕೋಬೇಕು ಅಂತಂದ್ರೆ ಈ ಒಂದು ಪೆಟ್ಟು ಬೀಳದೆ ಹೋಗಿದ್ರೆ ಇನ್ನೂ ಒಗ್ಗಟ್ಟು ಬರ್ತಿತ್ತು. ಆ ಪೆಟ್ಟು ಬಿದ್ಮೇಲೂ ಒಗ್ಗಟ್ಟು ಬಂದಿಲ್ಲ ನಮ್ಮಲ್ಲಿ ಬಹಳ ಜನರು. ಯಾಕಂದ್ರೆ ಏನು ಹೈದರಾಬಾದ್ ನಿಜಾಮ ಮತ್ತು ಪಾಕಿಸ್ತಾನದ ನಿರ್ಮಾಣ, ಹೈದರಾಬಾದ್ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ಹೈದರಾಬಾದೇ ಒಂದು ಪ್ರತ್ಯೇಕ ರಾಜ್ಯ ರಾಷ್ಟ್ರ ಆಗೋದು ಬಿಡ್ತಿತ್ತು. ನೆಹರೂನ್ ಮಾತು ಕೇಳಿದ್ರೆ, ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲರು ಅವತ್ತು ಸಮಯ ಪ್ರಜ್ಞೆ ಮೆರಿದೆ ಹೋಗಿದ್ರೆ, ಆ ಹೈದರಾಬಾದನ್ನು ವಶಪಡಿಸ್ಕೊಳ್ಳದೆ ಹೋಗಿದ್ರೆ ಇವತ್ತು ಬಹಳ ದೊಡ್ಡ ಗಂಡಾಂತರ ದೇಶಕ್ಕೆ ಆಗ್ತಾ ಇತ್ತು. ಅಂದ್ರೆ ಇದರ ಅರ್ಥ ಇವೆಲ್ಲ ಯಾಕೆ ತಿಳ್ಕೊಬೇಕಪ್ಪ ನೀವು ಅಂತಂದ್ರೆ, ದೇಶಭಕ್ತಿ ಎನ್ನುವಂತಹದ್ದು ಅದು ಕಲಿಸ್ಬೇಕಾದ್ರೆ ಪರಮಾತ್ಮ ಬಹಳ ದೊಡ್ಡ ಪೆಟ್ಟು ಕೊಟ್ಟಿದ್ದಾನೆ ಭಾರತ ದೇಶಕ್ಕೆ, ಬಹಳ ದೊಡ್ಡ ಪೆಟ್ಟು ಕೊಟ್ಟಿದ್ದಾನೆ, ಸುಮ್ಮನೆ ಕೊಟ್ಟಿಲ್ಲ. ಈ ದೇಶಭಕ್ತಿ ಎನ್ನುವಂತಹದ್ದು ಬಂದಿದ್ರಿಂದ, ಸ್ವಾತಂತ್ರ್ಯ ಹೋರಾಟ ಆಗಿದ್ರಿಂದ, ಕೋಟಿ ಕೋಟಿ ಜನ ಬಲಿದಾನ ಮಾಡ್ಕೊಂಡಿದ್ರಿಂದ ಜನ ಒಪ್ಕೊಂಡ್ರು ನಾವೆಲ್ಲ ಒಟ್ಟಿಗಿರೋಣ. ಜಾತಿ, ಕುಲ, ಗೋತ್ರ, ಭಾಷೆ ಇವತ್ತಿಗೂ ಇನ್ನು ಒಳಗಡೆ ಇದೆ. ಹೃದಯಪೂರ್ವಕವಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಇವತ್ತು ವಿರೋಧ ಪಕ್ಷದವರು, ತಮಿಳುನಾಡವರು ನಮಗೆ ಪ್ರತ್ಯೇಕ ದೇಶ ಬೇಕು ಅನ್ನೋ ಮಾತು ನಡೆಯಂಗಿಲ್ಲ ಅಂತ ಸುಮ್ಮನಿದ್ದಾರೆ ಅಷ್ಟೇನೆ. ಅಂದ್ರೆ ಎಲ್ಲರೂ ಅಲ್ಲ, ಕೆಲವರು ಅದರಲ್ಲಿ ಸ್ವಾರ್ಥಿಗಳು. ಪಂಜಾಬನ್ನ ಖಲಿಸ್ತಾನ ಮಾಡಕ್ಕೆ ಅವರು ಕಾಯ್ಕೊಂಡು ಕೂತಿದ್ದಾರೆ. ಕೆನಡಾದಲ್ಲಿ ಕೆಲವರು ಆಡ್ಕೊಂಡು ಕೂತಿದ್ದಾರೆ. ಅವ್ರ ಆಟ ನಡೀತಾ ಇಲ್ಲ. ನಮ್ಮ ಸೈನ್ಯ ಬಹಳ ಬಲಶಾಲಿ ಆಗಿದೆ, ನಮ್ಮ ಸಂವಿಧಾನ ಬಲಶಾಲಿ ಆಗಿದೆ, ರಾಜಕಾರಣ ಚೆನ್ನಾಗಿದೆ, ರಾಜಕೀಯ ವ್ಯವಸ್ಥೆ ಚೆನ್ನಾಗಿದೆ ಅಂತ ಇವರು ಸುಮ್ಮನಿದ್ದಾರೆ ಅಷ್ಟೇ. ಇಲ್ಲದೆ ಹೋದ್ರೆ ಇನ್ನೂ ಕೂಡ ದೇಶವನ್ನ ಛಿದ್ರ ಮಾಡಲಿಕ್ಕೆ ಕೆಲವು ಶಕ್ತಿಗಳು ಕಾಯ್ಕೊಂಡು ಕೂತಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ ಮತ್ತು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಏನಪ್ಪಾ ಅಂದ್ರೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇವತ್ತು ಏನು ನಮ್ಮ ದೇಶ ಇದೆ, ಅದಕ್ಕೊಂದು ಸಂವಿಧಾನ ಇದೆ, ಅದಕ್ಕೊಂದು ಸೈನ್ಯ ಇದೆ, ಸರ್ಕಾರ ಇದೆ. ಈ ರೀತಿ ಸುಮಾರು 79 ವರ್ಷಗಳಾಯ್ತು, 78 ವರ್ಷಗಳು ಕಳೆದು 78 ವರ್ಷಗಳಿಂದ ಇಷ್ಟಾದ್ರೂ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಾದ್ರೂ ಒಂದೇ ದೇಶ, ಒಂದೇ ಸಂವಿಧಾನ ಅಂತ ಇಟ್ಕೊಂಡಿರೋದು 2000 ವರ್ಷಗಳಲ್ಲಿ, 3000 ವರ್ಷಗಳು ಇದೆ ಮೊದಲು ಪ್ರಾಯಶಃ.
ಹೇಳ್ತಾರೆ, ಪುರಾಣಗಳಲ್ಲಿ ಬರೀತಾರೆ, ರಾಮ ಅಷ್ಟು ಸಾವಿರ ವರ್ಷ ಆಳ್ದ, ಇಷ್ಟು ಸಾವಿರ ವರ್ಷ ಆಳ್ದ. ಅದೆಲ್ಲ ನಂಬಕ್ಕಾಗಲ್ಲ. ಅದು ಪುರಾಣಗಳ ಸಾಂಕೇತಿಕ ಅರ್ಥ ಏನಿರುತ್ತೋ ಅದೆಲ್ಲ ನಾವು ಮತ್ತೆ ಹುಡುಕಾಡಿ ತಡಕಾಡಿ ಅದಕ್ಕೆ ಒಗ್ಗಟ್ಟು ಬರ್ತಾ ಇಲ್ಲ ನಮ್ಮಲ್ಲಿ. ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಏನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಜೀವ ಕೊಟ್ಟು ಆಮೇಲೆ ಅತಿ ಕಷ್ಟ ಸಹಿಸಿ ಶಿಕ್ಷೆ ಅನುಭವಿಸಿ ಉಪವಾಸ ಮಾಡಿ ವನವಾಸ ಮಾಡಿ ಅವ್ರ ಹತ್ರ ಪೆಟ್ಟುಗಳನ್ನು ತಿಂದು ನಮಗೇನು ಇವತ್ತು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ, ಇದು ಸತ್ಯಸ್ಯ ಸತ್ಯ, ಇದೇ ಸತ್ಯ. ಬಾಕಿದೆಲ್ಲ ವಾದ ವಿವಾದಕ್ಕೆ ಕಾರಣ, ಬಿಟ್ಬಿಡೋಣ ಅದನ್ನ. ಈ ರಾಷ್ಟ್ರಭಕ್ತಿಯನ್ನ ನಾವು ಬೆಳೆಸ್ಕೊಂಡು ಇನ್ಮೇಲೆ ಇದು ಗಂಡಾಂತರಕ್ಕೆ ಸಿಲುಕಲಾರದ ಹಾಗೆ ಯಾವುದೇ ಸಂಕುಚಿತ ಭಾವನೆಯನ್ನ ಬೆಳೆಸ್ಕೊಳ್ಳಾರದೆ ಭಾಷೆ, ಆಮೇಲೆ ರಾಜ್ಯ, ಧರ್ಮ, ಜಾತಿ, ಕುಲ, ಗೋತ್ರ ಈ ಯಾವುದು ಬೇಡ, ಒಂದೇ ಭಾರತೀಯರು, ನಮ್ಮ ದೇಶ ಅನ್ನುವಂತಹದ್ದನ್ನು ನಾವು ಬೆಳೆಸ್ಕೊಳ್ಳೋಣ. ಇನ್ನು ನಿಮ್ಮ ಸಾಧನೆಗೆ ಅನುಕೂಲ ಮಾಡ್ಕೊಳ್ಳಂಗೆ ನಿಮ್ಮ ಧರ್ಮವನ್ನು ಅನುಸರಿಸಿ ಒಳಗಡೆ, ಅದು ಬೇಕು. ಬರೀ ರಾಷ್ಟ್ರ ಪ್ರೇಮ ಇದ್ರೆ ರಾಷ್ಟ್ರ ಉಳಿಯುತ್ತೆ ಅಂತ ಏನಲ್ಲ, ಧರ್ಮವೂ ಬೇಕು. ಆದರೆ ಧರ್ಮ ಆತ್ಮ ಆಗಬೇಕು, ದೇಶಭಕ್ತಿ ಎನ್ನುವಂಥದ್ದು ದೇಹ ಆಗಬೇಕು. ನಾವು ದೇಶದ ವಿಷಯ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು, ಜೊತೆಗೆ ಎಲ್ಲರನ್ನೂ ಗೌರವಿಸ್ಬೇಕು, ಎಲ್ಲರನ್ನೂ ಪ್ರೀತಿಸ್ಬೇಕು. ಇನ್ನು ಧರ್ಮದ ವಿಷಯ ಬಂದಾಗ ನಿಮ್ಮ ಯೋಗ, ಧ್ಯಾನ, ಪೂಜೆ ಆ ಪದ್ಧತಿಗಳನ್ನ ನಿಮ್ಮ ಒಳಗೆ ಇಟ್ಕೊಳ್ಳಿ. ಸಂವಿಧಾನ ಅದಕ್ಕೂ ಅವಕಾಶ ಕೊಟ್ಟಿದೆ. ನಿಮ್ಮ ಧರ್ಮಾಚರಣೆ ಮಾಡಲಿಕ್ಕೆ ಯಾರಿಗೂ ತೊಡಕಿಲ್ಲ. ಆದ್ರೆ ನನ್ನ ಧರ್ಮಾಚರಣೆ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು, ಇನ್ನೊಬ್ಬರಿಗೆ ಹಿಂಸೆ ಆಗ್ಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಆ ರೀತಿ ಪ್ರತಿಯೊಬ್ಬರು, ಬರೀ ಯಾರೋ ಒಂದು ಧರ್ಮದವರಲ್ಲ, ಪ್ರತಿಯೊಂದು ಧರ್ಮದವರು ಇನ್ನೊಬ್ಬರ ಹಿತವನ್ನ ಕಾಯ್ಬೇಕು. ಇಲ್ಲೇನಾಗಿದೆ ಮತ್ತೆ ಅಂತಂದ್ರೆ, ರಾಜಕಾರಣಿಗಳ ವೋಟ್ ಬ್ಯಾಂಕಿಗೋಸ್ಕರ ಯಾವುದೋ ಒಂದು ಧರ್ಮವನ್ನು ಓಲೈಸಕ್ಕೆ ಹೋದಾಗ ಅವರಿಗೆ ಏನು ಶಕ್ತಿ ಪ್ರತ್ಯೇಕ ಬರುತ್ತೆ, ಶಕ್ತಿ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಆದ್ರೆ ಹೊಡೆದಾಟಕ್ಕೆ ಬಡದಾಟಕ್ಕೆ ಬರ್ತಾರೆ. ಅವ್ರಿಗೆ ದೇಶಭಕ್ತಿ ಎಂದೂ ಬರಲ್ಲ ದೇಶಭಕ್ತಿ. ಸುಮ್ಮನಿದಾರಷ್ಟೇ, ಕಾನೂನಿಗೋಸ್ಕರ ಸುಮ್ಮನಿದಾರಷ್ಟೇನೆ. ದೇಶಭಕ್ತಿ ಬರ್ಬೇಕಾದ್ರೆ ಧರ್ಮವನ್ನು ನಾವು ಸ್ವಲ್ಪ ಕಡಿಮೆಯಾಗಿ ನೋಡ್ಲೇಬೇಕು. ಮೊದಲು ದೇಶ, ಆನಂತರ ಧರ್ಮ. ದೇಶ ನಾವೆಲ್ಲ ಶಾಂತವಾಗಿ ಬದುಕಲಿಕ್ಕೆ, ಆಮೇಲೆ ಪರಕೀಯರ ದಾಳಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ ದೇಶ ಬೇಕು, ಶಾಂತವಾಗಿರೋದಕ್ಕೆ, ಶಿಸ್ತಾಗಿರೋದಕ್ಕೆ. ಇನ್ನು ಧರ್ಮ ಏನಕ್ಕೆ ಬೇಕು ಅಂದ್ರೆ ಆತ್ಮ ಸಾಧನೆಗೋಸ್ಕರ ಬೇಕು. ಕೆಲವು ಧರ್ಮಗಳಿಗೆ ಆತ್ಮ ಸಾಧನೆ ಬೇಕಾಗೇ ಇಲ್ಲ. ಅಲ್ಲಿ ಭಕ್ತಿ, ಆತ್ಮ ಸಾಧನೆ, ದೇಶಭಕ್ತಿ ಅಲ್ಲಿ ಏನು ಬರಲ್ಲ. ಆದ್ರಿಂದ ದೇಶಭಕ್ತಿ ಮೊದಲನೇ ಪ್ರಿಫರೆನ್ಸ್. ಆತ್ಮ ಸಾಧನೆ ಅಂದ್ರೆ ನಮ್ಗೇನು ಮೋಕ್ಷ ಅಥವಾ ಮುಕ್ತಿ ಅಥವಾ ನಿಮ್ದೇನು ಪೂಜೆ ಪದ್ಧತಿ, ಅವಕ್ಕೆ ಎರಡನೇ ಸ್ಥಾನ ಕೊಟ್ಕೊಳ್ಳಿ. ಆವಾಗ ಭಾರತ ದೇಶ ಸದೃಢವಾಗಿ ಉಳಿಯುತ್ತೆ. ಇನ್ಮೇಲೆ ನೀವ್ಯಾರೋ ಒಳಗಡೆ ಒಪ್ಲಿ ಬಿಡ್ಲಿ ಇವತ್ತು ಹೆಚ್ಚು ಜನ ಧರ್ಮವೇ ಬೇಡ, ಬೇಕಾದ್ರೆ ನಮಗೆ ದೇಶ ಬೇಕು, ನಾವು ಮಜಾ ಮಾಡ್ಬೇಕು, ಆನಂದವಾಗಿರ್ಬೇಕು, ಸಿನಿಮಾ ನೋಡ್ಬೇಕು, ಸಿನಿಮಾ ಮಾಡ್ಬೇಕು, ಈ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ನಾಸ್ತಿಕವಾದ ಬಂದ್ಬಿಟ್ಟಿದೆ. ಆದ್ರಿಂದ ಅವರಲ್ಲೂ ಈ ದುಶ್ಚಟಗಳು ಅಥವಾ ಆಲಸ್ಯ ಬಂದು ಅವರಲ್ಲೂ ಶಕ್ತಿ ಕಡಿಮೆ ಆಗಿದೆ. ಅದಕ್ಕೆ ಇದೊಂದು ಸರಿಯಾದ ಸಮನ್ವಯ ಮಾಡ್ಕೋಬೇಕಾಗಿದೆ. ನಾವು ದೇಶಭಕ್ತಿಯನ್ನು ಉಳಿಸ್ಕೊಂಡು ನಮ್ಮ ಆತ್ಮ ಸಾಧನೆ, ನಮ್ಮ ಉದ್ಧಾರವನ್ನು ಕೂಡ ನೋಡ್ಕೊಳ್ಬೇಕು. ಅದಕ್ಕೆ ಹೇಗೆ ನಾವು ಈ ಭಕ್ತಿ ಪಥವನ್ನು ಹಿಡಿಬೇಕು ಮತ್ತು ಇವತ್ತೇನು ಯುವ ಜನಾಂಗ ಏನು ದುಶ್ಚಟಗಳಿಗೆ ಬಲಿಯಾಗಿ ಮತ್ತು ಆಲಸ್ಯಕ್ಕೆ ಬಲಿಯಾಗಿ ಬರೀ ಕೇವಲ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಲ್ಲಿ ಬಿದ್ದಿದೆಯಲ್ಲ, ಇದನ್ನ ಮೇಲೆತ್ತಕ್ಕೂ ಪ್ರಯತ್ನ ಮಾಡಬೇಕು. ರಾಷ್ಟ್ರಭಕ್ತಿಗೆ ಸ್ವಲ್ಪ ಶಕ್ತಿ ಇದೆ.
ರಾಷ್ಟ್ರವನ್ನು ಪ್ರೀತಿಸುವವನು ಇದೆಲ್ಲದರಿಂದನೂ ಮೇಲೆ ಬರಬಹುದು. ಆದರೆ ಆತ್ಮಶಕ್ತಿ ಬೆಳೆಸ್ಕೊಳ್ಳೋದಕ್ಕೆ ನಿಮ್ಮ ಸಾಧನಾ ಪದ್ಧತಿಗಳು ಬೇಕೇ ಬೇಕು, ಅಲ್ಲಿ ಅಭಿಮಾನ ಬೇಕೇ ಬೇಕು. ಅದನ್ನ ನಾವು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಬೇಕು. ಆವಾಗ ಯಾರಿಗೂ ತೊಂದರೆ ಆಗೋದಿಲ್ಲ. ಹೀಗೆ ದೇಶಭಕ್ತಿ ಮತ್ತು ದೇವಭಕ್ತಿ ಈ ಎರಡರ ನಡುವೆ ಒಂದು ಆರೋಗ್ಯಕರವಾದಂತಹ ತಾಳಮೇಳವನ್ನ ನಾವೆಲ್ಲರೂ ಕೂಡಿಸ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು, ಯಾವುದೋ ಒಂದು ಧರ್ಮದವರಲ್ಲ, ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಪ್ರಜ್ಞಾವಂತರು ಪ್ರತಿಯೊಬ್ಬರು ಯೋಚನೆ ಮಾಡಿ ದೇಶವನ್ನ ಮತ್ತು ನಮ್ಮ ಮುಂದಿನ ಪೀಳಿಗೆಯನ್ನ ಮುಂದೆ ತಗೊಂಡು ಹೋಗುವಂತಹ ಪ್ರಯತ್ನವನ್ನ ಮತ್ತು ಒಂದು ಮಾರ್ಗವನ್ನ ನಾವು ರೂಪಿಸಬೇಕಾಗಿದೆ. ಅದು ಎಲ್ಲರ ಪ್ರಯತ್ನ ಆಗಲೇಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.